ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರ್ಲೇಬೇಡ್ರಪ್ಪ. ಪ್ರಧಾನಿ ಮೋದಿಜಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾನದ ಸಲುವಾಗಿ ವಿಶೇಷ ಅನುಷ್ಠಾನ ಉಪವಾಸ ಎಲ್ಲ ಮಾಡ್ಲಿಕ್ಕತ್ತಾರ ನೋಡ್ರಿ. ಅದಕ್ಕೆ ನಾನು ಸಹಿತ ಈ ಸಂದರ್ಭದಾಗ ಸಾತ್ವಿಕವಾಗಿ ರಾಮನ ಧ್ಯಾನ ಮಾಡ್ಲಿಕ್ಕತ್ತೀನಿ. ಇದರಿಂದಾಗಿ ಮನಸ್ಸು ಭಾಳ ಶಾಂತ ಆಗ್ಯದ ಅಂತ ಅನ್ಸ್ಲಿಕ್ಕತ್ತದ. ಹೀಗಾಗಿ ಇವತ್ತು ನಾನು ಯಾರದು ಕಾಲು ಎಳೆಯೋದಿಲ್ಲ, ಯಾರನ್ನೂ ಶಾಲ್ನ್ಯಾಗ ಸುತ್ಕೊಂಡು ಹೊಡೆಯೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡೇ ಬಂದುಬಿಟ್ಟೆ. ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು ಈ ಒಂದು ಭಾರಿ ವಿಡಿಯೋ ಅದ ನೋಡ್ಕೊಂಡು ಬಂದ್ಬಿಟ್ರಲ್ಲ. ಇದು ನಿನ್ನೆ ಮೋದಿಜಿ ಕೈಯಿಂದ ಲೋಕಾರ್ಪಣೆಯಾಗಿರೋ ಅಟಲ್ ಸೇತುವಿನ ಅದ್ಭುತ ದೃಶ್ಯಗಳು. 2016ರಾಗ ಮೋದಿಜಿಯವರೇ ಮಹಾರಾಷ್ಟ್ರದಾಗ ಶಂಕುಸ್ಥಾಪನೆ ಮಾಡಿದ್ದು ಈ ಅಟಲ್ ಸೇತು. ಈಗ ಇದರ ಉದ್ಘಾಟನೆ ಆಯ್ತು ನೋಡ್ರಪ್ಪ. ಇದು ಭಾರತದಾಗೆ ಅಗದಿ ದೊಡ್ಡ ಸೇತುವೆ ಅಂತ. ಅದರಾಗೂ ಸಮುದ್ರದ ಮ್ಯಾಲ ನಿರ್ಮಾಣ ಆಗಿರೋ ಅತಿ ದೊಡ್ಡ ಸೇತು ಅಂದರೆ ಇದೇ ಅಟಲ್ ಸೇತು. 6 ಲೇನ್ ರಸ್ತೆ ಇರೋ ಈ ಸೇತುವೆಯಿಂದಾಗಿ ಗೋವಾ, ಪುಣೆ ಮತ್ತು ದಕ್ಷಿಣ ಭಾರತಕ್ಕೆ ಪ್ರಯಾಣ ಮಾಡೋರಿಗೆ ಅಗದಿ ಆರಾಮಾಯ್ತು ನೋಡ್ರಿ. ಅಷ್ಟೇ ಅಲ್ಲ, ಈ ಸೇತುವೆ ಮೂಲಕ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ಲಿಕ್ಕೆ 20 ನಿಮಿಷ ಸಾಕಂತ. ಇನ್ನು ನವಿ ಮುಂಬೈ ಏರ್ಪೋರ್ಟಿಗೆ ಹೋಗ್ಲಿಕ್ಕೆ ಒಂದು 15ರಿಂದ 20 ನಿಮಿಷ ಸಾಕಂತ. 21.8 ಕಿಲೋಮೀಟರ್ ಇರುವಂಥ ಈ ಸೇತುವೆ ಸಮುದ್ರದ ಮ್ಯಾಲ 16.5 ಕಿಲೋಮೀಟರ್ ಅದಂತ ನೋಡ್ರಿ. ಸುಮಾರು 18,000 ಕೋಟಿ ರೊಕ್ಕ ಖರ್ಚು ಮಾಡಿ ಕಟ್ಸಿರೋ ಈ ಸೇತುವೆ ಇಡೀ ಭಾರತನೇ ಒಂದು ಸಲ ತಿರುಗಿ ನೋಡುವಂಗದ ನೋಡ್ರಿ. ಪ್ರತಿಯೊಬ್ಬರಿಗೂ ಈ ಸೇತುವೆ ಮೇಲೆ ಒಂದು ಸಲರೇ ಓಡಾಡಬೇಕು ಅಂತ ಆಸೆ ಆಗೋದಂತೂ ಖರೆ ನೋಡ್ರಿ. ಅಷ್ಟು ಚಂದ ಮಾಡ್ಯಾರ ಈ ಸೇತುವೆ. ಮುಂಬೈ ಮಂದಿ ಅಷ್ಟೇ ಅಲ್ರೇ, ಮತ್ತು ಇಡೀ ದೇಶದ ಮಂದಿ ಇಂಥ ಅದ್ಭುತ ಸೇತುವೆ ಕಟ್ಸಿರೋ ಮೋದಿಜಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕಂತೀನಿ ನೋಡ್ರಿ. ಅಂದಂಗೆ ಇದರ ಕ್ರೆಡಿಟ್ ಬೇರೆ ಯಾರೂ ತಗೊಳ್ಳಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಇದು ಶುರುವಾಗಿದ್ದು ಮೋದಿಜಿ ಅಧಿಕಾರದಾಗಿದ್ದಾಗನೇ, ಮುಗಿದಿದ್ದು ಮೋದಿಜಿ ಅಧಿಕಾರದಾಗಿದ್ದಾಗನೇ. ಆದ್ರೆ ಮೋದಿಜಿ ಯಾವ ಕೆಲಸ ಮಾಡ್ಲಿಕ್ಕೆ ಹೊಂಟ್ರೂ ಅಡ್ಡಗಾಲು ಹಾಕೊಂಡು ಮಂದಿ ಇದ್ದೇ ಇರ್ತಾರಲ್ರಿ. ಈ ಅಟಲ್ ಸೇತು ನಿರ್ಮಾಣ ಕಾರ್ಯ ಶುರು ಆದಾಗ ಮಹಾರಾಷ್ಟ್ರ ಅಸೆಂಬ್ಲಿದಾಗ ಆದಿತ್ಯ ಠಾಕ್ರೆ ಒಂದು ಕೊಂಕ ತೆಗೆದಿದ್ರು. ಆದ್ರೆ ಈ ಆದಿತ್ಯ ಠಾಕ್ರೆ ಸಹಿತ ಥೇಟ ನಮ್ಮ ರಾಹುಲ್ ಗಾಂಧಿ ಹಂಗೆ ಅಂತ ಹೇಳಿ ಅವತ್ತು ಅಸೆಂಬ್ಲಿನ್ಯಾಗ प्रूव्ह ಮಾಡಿಬಿಟ್ರು. ನೋಡ್ರಲ್ಲ ಈ ವಿಡಿಯೋ. कुठे नक्की ही ट्री अथॉरिटी आल्यानंतर काम थांबलेलं. मला असं वाटतं काही दुःखाचे किंवा दुखण्याचे जे मुद्दे असतात, जे त्याला बोलतो ना आपण की त्रासचे मुद्दे निघू शकतात. हे सगळे कनेक्टर्स पाण्यातले आहेत, त्याच्या नाही झाडे येऊ अध्यक्ष शकत महोदय, नाही नाही. नाही एक मिनिट. ಅಟಲ್ ಸೇತು ಯಾವ ಕಾರಣಕ್ಕೂ ನಿರ್ಮಾಣ ಆಗಬಾರ್ದು. ಈ ಪ್ರಾಜೆಕ್ಟ್ ಶುರು ಆದ್ರೆ ಮರಗಳ ಮಾರಣ ಹೋಮ ಆಗ್ತದ, ಸಾವಿರಾರು ಮರ ಎಲ್ಲ ಕಟ್ ಮಾಡಬೇಕಾಗ್ತದ ಅಂತ ಎಲ್ಲ ಜೋರಾಗಿ ಗೋಳಾಡ್ಲಿಕ್ಕತ್ತಾನ ಪಾಪ. ಅವಾಗ ವಿಧಾನಸಭಾ ಸ್ಪೀಕರ್ ಕೊಟ್ರು ನೋಡ್ರಿ ಸೂಪರಾಗಿ ಒಂದು ಪಪ್ಪು ಬುದ್ಧಿನ ಎಕ್ಸ್ಪೋಸ್ ಮಾಡೇ ಬಿಟ್ರೆ. ಸುಮ್ ಕೊಡೋ ಮಾರಾಯ, ಈ ಸೇತುವೆ ಕಟ್ಲಿಕ್ಕತ್ತಿದ್ದು ಸಮುದ್ರ ಮ್ಯಾಲ, ಅಲ್ಲಿ ಯಾವ ಮರ ಅದ ಹಾಳು ಮಾಡ್ಲಿಕ್ಕೆ, ಏನೇನೋ ಹೇಳ್ತಿಯಲ್ಲೋ ಪೆದ್ದ ಅಂಥೇಳಿ ಕುಂಡ್ರಿಸ್ಬಿಡ್ತಾರೆ. ಮೋದಿಜಿನ ವ್ಯಾಲಿಡ್ ಪಾಯಿಂಟ್ ಇಲ್ಲಾರ್ದೆ ವಿರೋಧ ಮಾಡೋರ್ದೆಲ್ಲ ಇದೇ ಹಣೆ ಬರ ನೋಡ್ರಿ. ಅದು ಬಿಡ್ರಪ್ಪ, ನಮ್ಮ ಕಾಂಗ್ರೆಸ್ನವರು ರಾಮ ಮಂದಿರ ನಿರ್ಮಾಣ ಆಗಿರುವುದು ಮುಸ್ಲಿಮರ ಭಾವನೆಯನ್ನು ಹರ್ಟ್ ಮಾಡಿಬಿಟ್ಟದಂತ ಹೇಳ್ತಾರೆ. BJP ಕೋಮುವಾದಿ ಸರ್ಕಾರ ಹಿಂದೂಗಳನ್ನು ಓಲೈಸ್ಲಾಕತ್ತದ ಅಂತ ಎಲ್ಲ ಕತಿ ಕಟ್ಟಿ ತಾವೇ ಮುಸ್ಲಿಮರನ್ನು ಓಲೈಸ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಎಲ್ಲಿ ಮುಸ್ಲಿಮರು ತಮ್ಮ ಕೈ ಬಿಟ್ಟು ಹೋಗ್ಬಿಡ್ತಾರಂತ ರಾಮ ಮಂದಿರ ಉದ್ಘಾಟನೆಗೆ ಬರೋದನ್ನೇ ಕ್ಯಾನ್ಸಲ್ ಮಾಡ್ಕೊಂಡವ್ರು ಇವರು. ಆದ್ರೆ ಮುಸಲ್ಮಾನರಿಗೆ ಈ ಕಾಂಗ್ರೆಸ್ನವರ ಬಂಡವಾಳ ಭಾರಿ ಮಸ್ತ್ ಅರ್ಥ ಆಗ್ಬಿಟ್ಟಂಗೆ ಕಾಣುತ್ತೆ ನೋಡ್ರಿ. ಇವತ್ತು ನಿಮಗೆ 2 ವಿಡಿಯೋ ತೋರಿಸ್ತೀನಿ. ಮುಸ್ಲಿಮರು ಕಾಂಗ್ರೆಸ್ಸಿಗೆ ಹೆಂಗೆ ಉಗಿದು ಉಪ್ಪಿನಕಾಯಿ ಹಾಕ್ಲಿಕ್ಕತ್ತಾರ, ನೀವೇ ನೋಡ್ಕೊಂಡು ಬರ್ರಲ್ಲ. ಅಷ್ಟೇ ಅಲ್ಲ, ಮೋದಿಜಿ ಯೋಗಿಜಿ ಅಂದ್ರೆ ಎಷ್ಟು ಗೌರವ ಅದಂತೂ ನೀವು ನೋಡ್ಕೊಂಡು ಬರ್ರಿ. दो एयरपोर्ट ब्रिटिश शासन काल से मार्च 17 तक, जब श्री अखिलेश यादव कुर्सी से उतरे, 2 एयरपोर्ट मिले थे उत्तर प्रदेश को. और जब से योगी जी ने मार्च 17 से कमान संभाली, आज 5 वर्षों में 24 एयरपोर्ट दिया है. 10 फंक्शनल है, 14 कंप्लीटिंग के मरहले में है. तो ये बताइए कि ब्रिटिश शासन काल से लेकर 2017 तक वो लोग मिल करके, सब मिल करके, बुआ बबुआ मिल करके, कांग्रेस मिल करके, ब्रिटिश सरकार मिल करके 2 एयरपोर्ट फार उत्तर प्रदेश. और योगी जी
24 एयरपोर्ट, 10 चल रहे हैं, 14 चलने वाले हैं। तो बताइए, योगी जी ने हमारे प्रदेश का विकास किया है कि विनाश किया है? इन लोगों ने विनाश किया। ಇದು ಉತ್ತರ ಪ್ರದೇಶದ ಒಬ್ಬ ಮುಸಲ್ಮಾನ ಹಿಂಗೆ ಮಾತಾಡಿರೋದು. ಬ್ರಿಟಿಷ್ ಕಾಲದಿಂದ ಉತ್ತರ ಪ್ರದೇಶದಾಗ ಇದ್ದಿದ್ದು ಎರಡೇ ಏರ್ಪೋರ್ಟ್. ಕಾಂಗ್ರೆಸ್ ಅಷ್ಟು ವರ್ಷ ಅಧಿಕಾರ ಮಾಡಿದ್ರೂ ಒಂದೇ ಒಂದು ಎಕ್ಸ್ಟ್ರಾ ಏರ್ಪೋರ್ಟ್ ಕಟ್ಟಿಸ್ಲಿಕ್ಕೆ ಆಗಲಿಲ್ಲ. ಅಖಿಲೇಶ್ ಯಾದವ್ ಬಂದರೂ ಸಹಿತ ಉತ್ತರ ಪ್ರದೇಶದಾಗ ಇದ್ದಿದ್ದು ಎರಡೇ ಏರ್ಪೋರ್ಟ್. ಆದ್ರೆ ಯೋಗಿಜಿ ಮಾರ್ಚ್ 2017ಕ್ಕೆ ಅಧಿಕಾರಕ್ಕೆ ಬಂದರು. 5 ವರ್ಷದಾಗ ಈಗ ಉತ್ತರ ಪ್ರದೇಶದಾಗ 24 ಏರ್ಪೋರ್ಟ್ಗಳು, ಅದ್ರಾಗ 10 ಆಲ್ರೆಡಿ ಶುರು ಆಗ್ಯಾವ, ಇನ್ನೂ 14 ಇನ್ನು ಸ್ವಲ್ಪ ದಿನದಾಗೆ ರೆಡಿ ಆಗ್ತಾವೆ. ಈ ಕಾಂಗ್ರೆಸ್ನವರು, ಬ್ರಿಟಿಷರು, ಮಿಲಿಟ್ರಿ ಪಕ್ಷ ಎಲ್ಲರೂ ಕೂಡಿ ಕೊಟ್ಟಿದ್ದು 2 ಏರ್ಪೋರ್ಟ್ ನೋಡ್ರಿ. ಯೋಗಿ ಒಬ್ಬರೇ 24 ಏರ್ಪೋರ್ಟ್. ಈಗ ನೋಡ್ರಿ, ಹೇಳ್ರಿ, ಯೋಗಿಜಿ ಉತ್ತರ ಪ್ರದೇಶದ ಅಭಿವೃದ್ಧಿ ಮಾಡ್ಯಾರ ಏನು ಹಾಳು ಮಾಡ್ಯಾರ ಅಂತ? ಹಾಳು ಮಾಡಿದ್ಯಲ್ಲ ಈ ಯೋಗಿ ವಿರೋಧಿಗಳು. ಇದು ಉತ್ತರ ಪ್ರದೇಶದ ಒಬ್ಬ ಮುಸ್ಲಿಂ ಹೇಳಕತ್ತಿರೋ ಮಾತ್ರ. ಮತ್ತು ಇದು ಯೋಗಿಜಿ ಮೇಲಿರೋ ಭಯಕ್ಕಲ್ಲ, ಅವ್ರು ಮಾಡಿರೋ ಕೆಲಸ ನೋಡಿ ಮುಸ್ಲಿಂ ಅವ್ರ ಬಾಯಿಂದ ಬರ್ಲಿಕ್ಕತ್ತಿದ್ದು ಮಾತು. ಇದಕ್ಕೇನಂತಾರೆ ಕಾಂಗ್ರೆಸ್ನವರು? हंगी ये ಒಂದು ವಿಡಿಯೋನ ನೋಡ್ಕೊಂಡು ಬಂದ್ಬಿಡ್ರಿ. किसने लागू करी थी? भाई कांग्रेस ने करी थी ना। क्या करा था? 50 लाख लोगों को जेलों में ठूसा था, नहीं ठूसा था? और जबरदस्ती पकड़ के नसबंदी कराई गई थी। तो ये मतलब उनका इतिहास है। आज मोहब्बत की बात करना है। मोदी जी ने ये तो नहीं किया कि ये योजना सिर्फ हिंदुओं के लिए है। भाई उससे फायदा मुसलमान भी उठा रहा है, हिंदू भी उठा रहा है। सच कह रहे हैं आप? बिल्कुल सच कह रहे हैं। मेरे घर के अंदर इलाज हुआ है, मेरे पिताजी का ऑपरेशन हुआ है आयुष्मान योजना के उससे। तो मैं मोदी जी का शुक्रगुजार क्यों नहीं बनूंगा? भाई प्रधानमंत्री आवास योजना जो है, आज आप जाकर देख लो ग्रामीण के अंदर 2.5 लाख रुपए आ रहे हैं। जो झुग्गी वाले हैं उनको पक्की छत मिल रही है। ये सपना था। ये तो वादे करते हैं, काम कुछ भी नहीं करते। मोदी जी का तो काम दिख रहा है। आज आप देख लो बड़ी बड़ी मल्टी हैं। आज झुग्गी जो है खत्म हो रही है। गाँव के अंदर पक्के मकान बन रहे हैं। तो ये मोदी जी तो कर रहा है, और कौन कर रहा है? अच्छा, बिल्कुल। आप लोग इतना मोदी से प्यार करते हैं कि मोदी आ रहे तो आप लोग में उत्साह है? बिल्कुल उत्साह है। भाई साहब हम तो काम चाहते हैं। हिंदू मुसलमान तो चलता रहेगा, और हिंदू मुसलमान तो कांग्रेस ही करती है। ಶಾಬಾಷ್. ಕಾಂಗ್ರೆಸ್ ಎಂಥ ನಸುಗುನ್ನಿ ಆಟ ಆಡ್ಲಿಕ್ಕತ್ತದಂತ ಎಷ್ಟು ಚಂದ ಹೇಳ್ತಾನೆ ನೋಡ್ರಿ ಮುಸಲ್ಮಾನ. ಹಿಂದೂ ಮುಸ್ಲಿಂ ಅಂತ ಬ್ಯಾರೆ ಮಾಡಾಕತ್ತಿದ್ದು ಈ ಕಾಂಗ್ರೆಸ್ ಅಷ್ಟೇ. ನಮ್ಮ ನಡುವೆ ಖರೆ ಏನೂ ಇಲ್ಲ, ನಮ್ಮ ಪಾಡಿಗೆ ನಾವು ಅದೀವಿ. ಮೋದಿಜಿ ನಮಗೆ ಕೊಟ್ಟಿರೋಷ್ಟು ಯಾವ ಪ್ರಧಾನಿನೂ ಇಷ್ಟು ವರ್ಷದಾಗ ಕೊಟ್ಟೇ ಇಲ್ಲ. ಮೋದಿಜಿ ಆಯುಷ್ಮಾನ್ ಭಾರತ ಯೋಜನೆನ ಬರೀ ಹಿಂದೂಗಳಿಗೇನು ಕೊಟ್ಟಿಲ್ರಿ, ನಮಗೂ ಕೊಟ್ಟಾರ. ನಮಗೆ ಜಾಸ್ತಿ ಲಾಭ ಆಗ್ಯದ. ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆದಾಗ ನಮ್ಮವ್ರು ಎಷ್ಟು ಮಂದಿಗೆ 12.5 ಲಕ್ಷ ರೊಕ್ಕದಾಗ ಮನಿ ಆಗ್ಯದ ಗೊತ್ತಾ? ಅದಕ್ಕೆ ನಮ್ಮ ಮೋದಿಜಿ ಅಂದ್ರೆ ಅಷ್ಟು ಪ್ರೀತಿ ಗೌರವ ಅಂತ ಎಷ್ಟು ಮುಕ್ತ ಮನಸ್ಸಿನಿಂದ ಹೊಗಳಿಕತ್ತಾನ ನೋಡ್ರಿ. ಮೋದಿಜಿ ಕೆಲಸದ ಮುಂದೆ ಮುಸಲ್ಮಾನ ಓಲೈಕೆ ಎಲ್ಲ ಮೊದಲಿನ ಥರ ನಡೆಯೋದಿಲ್ಲ ಅಂತ ಈಗರೆ ಕಾಂಗ್ರೆಸ್ನವರಿಗೆ ಅರ್ಥ ಆಗ್ತದೇನಂತ ನೋಡ್ಬೇಕು ನೋಡ್ರಿ. ಇನ್ನು ಈ ಪೂರ್ತಿ ನಿರ್ಮಾಣ ಆಗ್ಲಾರ್ದೇ ಇರೋ ಮಂದಿರದಾಗ ಪ್ರಾಣ ಪ್ರತಿಷ್ಠೆ ಆಗಬಾರ್ದು, ಇದು ಅಪಚಾರ, ನಾವು ಉದ್ಘಾಟನೆಗೆ ಹೋಗಲ್ಲ ಅಂತ ಶಂಕರಾಚಾರ್ಯ ಪೀಠದ ನಿಶ್ಚಲಾಚಂದ ಸರಸ್ವತಿ ಸ್ವಾಮಿಗಳು ಸಿಟ್ಟಾಗಿದ್ದ ವಿಚಾರ ನಿಮಗೆಲ್ಲ ಗೊತ್ತೇ ಅದಲ್ಲ. ಸ್ವಾಮೀಜಿಗಳು ಮೋದಿ ವಿರುದ್ಧ ತಿರುಗಿ ನಿಂತಿದ್ದೇ ತಡ ನಮ್ಮ ಕಾಂಗ್ರೆಸ್ ಮಂದಿ ಸ್ವಾಮೀಜಿ ಪಾರ್ಟಿ ಸೇರ್ಕೊಂಡ್ಬಿಟ್ರು. ಸ್ವಾಮೀಜಿಗಳ ಮಾತಿಗೆ ಬೆಲೆ ಕೊಡಕತ್ತಿಲ್ಲ ಮೋದಿ. ಶಂಕರ ಪೀಠದ ಸ್ವಾಮಿಗಳ ಮಾತು ಕೇಳಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ನಾವಂತೂ ಸ್ವಾಮಿಗಳ ಮಾತಿನ ಥರನೇ ನಡ್ಕೋತೀವಪ್ಪ, ನಾವು ಮಂದಿರ ಉದ್ಘಾಟನೆಗೆ ಹೋಗುದಿಲ್ಲಪ್ಪ ಅಂತ ಕಾಂಗ್ರೆಸ್ ಹೇಳಿಬಿಡ್ತು. ಹಾಂ, ರುಕೋ ಜರಾ ಸಬರ್ ಕರೋ ಅಂತ ಒಂದು ವಿಡಿಯೋ ಅದಲ್ಲ, ಅದನ್ನು ಸ್ವಲ್ಪ ಹಾಕ್ರಿ. तेजो महालय जयपुर नरेश के यहाँ पूरे कागजात थे। तेजो महालय शास्त्र में उसका नाम है, ताजमहल नहीं। ताजमहल का मौलिक नाम है तेजो महालय। तेजो महालय माने शिवालय। ताजमहल के नाम पर जो कब्र आदि की गाथा है, इतिहास से बिल्कुल कृत्रिम इतिहास, उसका नाम था तेजो महालय। समझ गए? तेजो महालय था, वो हमारी कृति थी, अद्भुत कृति थी। उसको किसी और रूप में परिणत किया गया। वो ऐतिहासिक तथ्य नहीं है, वो बर्बरता का द्योतक है। तेजो महालय के रूप में ताजमहल का उद्भाषण उचित है, स्वतंत्र भारत में होना ही चाहिए। ಅದೇ ಶಂಕರ ಪೀಠದ ಅದೇ ಸ್ವಾಮಿಗಳಿವರು ತಾಜ್ ಮಹಲ್ ಬಗ್ಗೆ ಹೇಳಿದ ಮಾತಿದು. ಅದು ತಾಜ್ ಮಹಲ್ ಅಲ್ಲ, ತೇಜೋ ಮಹಾಲಯ, ಅಲ್ಲಿದ್ದಿದ್ದು ಹಿಂದೂಗಳ ದೇವಾಲಯ ಅಂತ ಇದೇ ಸ್ವಾಮೀಜಿಗಳು ಹೇಳಿದ್ರಲ್ಲ. ಕಾಂಗ್ರೆಸ್ನವರು ಇದಕ್ಕೇನು ಹೇಳ್ತಾರೆ? ಹಂಗಾದ್ರೆ ತಾಜ್ ಮಹಲ್ ಒಡೆದು ತೇಜೋ ಮಹಾಲಯ ಮಾಡೋಣೇನು? ಅದಕ್ಕೆ ಒಪ್ಪಿಗೆ ಕೊಡ್ತೀರೇನು ನೀವು? ಅರೆ,
ಸ್ವಾಮೀಜಿಗಳೇ ಹೇಳ್ಯಾರಲ್ರಿ, ಅವ್ರ ಮಾತನ್ನು ಹೆಂಗೆ ಮೇರ್ಲಿಕ್ಕೆ ಆಗ್ತದ? ಇನ್ನಿದೊಂದು ವಿಡಿಯೋ ನೋಡ್ರಪ್ಪ, ಇವತ್ತಿದು ಯಾಕೋ ನೋಡಿ ಮನಸ್ಸಿನಾಗ ಭಾಳ ಕಸಿಡಿಸಿ ಆಯ್ತು, ಸಂಕಟಾಯ್ತು. ಪೂರ್ತಿ ವಿಚಾರ ಎಲ್ಲೂ ಹೊರಗೆ ಬಂದಿಲ್ಲ, ಕವರೇಜ್ ಮಾಡಿರೋ ಮೀಡಿಯಾಗಳು ಸಹಿತ ಇದನ್ನು ಪ್ರಸಾರ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಕಸಿವಿಸಿ ಆಗ್ಲಿಕ್ಕತ್ತದ, ನೀವು ನೋಡ್ಕೊಂಡು ಬರ್ರಿ. ಕರ್ನಾಟಕದಾದ್ಯಂತ ಏನು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತಿದೆ. ಪ್ರತಿ ರೆಕ್ರೂಟ್ಮೆಂಟಿಗೂ ಕರಪ್ಷನ್ನು ಫಸ್ಟು. ಅದರಲ್ಲಿ ಒಂದೊಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ಸು 1 ಇಯರ್ ಒಳಗಡೆ ಕಂಪ್ಲೀಟ್ ಆದರೆ 1000 ಜನಕ್ಕೆ ಅನುಕೂಲ ಆಗುತ್ತೆ. ಒಂದೊಂದು ರೆಕ್ರೂಟ್ಮೆಂಟ್ನ 5 ವರ್ಷ ತೊಗೊತಾ ಇದ್ದಾರೆ ಇವರು. ಸುಮಾರು 1,500 ಜನ ರಿಸಲ್ಟ್ಸ್ ಬಿಡಬೇಕು. 15 ನೋಟಿಫಿಕೇಷನ್ದು ಎಕ್ಸಾಮ್ಸ್ ಆಗಿ 2 ವರ್ಷ 1 ವರ್ಷ ಆಗಿದೆ, 3 ವರ್ಷ ಆಗಿದೆ. ಆ ನೋಟಿಫಿಕೇಷನ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮೇಜರ್ ಇಶ್ಯೂಸ್ ಏನಪ್ಪ ಅಂತಂದರೆ ಇವರಿಗೆ ಟಿ ವಿ ಆದಮೇಲೆ ಪ್ರಾವಿಷನಲ್ ಲಿಸ್ಟ್ ಮಾಡೋದಕ್ಕೆ 4 ತಿಂಗಳು 5 ತಿಂಗಳು 6 ತಿಂಗಳು ತೊಗೊತಾ ಇದ್ದಾರೆ. ಇವರಿಗೆ ಲಿಟ್ರಲಿ ಡೈಲಿ ಸ್ಟೂಡೆಂಟ್ಸು ಒಂದೊಂದು ಡಿಪಾರ್ಟ್ಮೆಂಟ್ ವೈಸು ಅಂದರೆ ಒಂದೊಂದು ಪೋಸ್ಟಿಗೆ ಸಪ್ರೇಟ್ ಇರೋದನ್ನು ಎಲ್ಲರೂ ಬಂದ್ಬಿಟ್ಟು ಇವ್ರಿಗೆ ಬೆಗ್ ಮಾಡಬೇಕು, ಇದು ಮಾಡಿ ಅದು ಮಾಡಿ ಅಂತ ಹೇಳಿ. ನಾವು ಕೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಏನಂದರೆ ಡೈಲಿ ಬಂದು ಕೇಳೋಕ್ಕಾಗಲ್ಲ. ಇದನ್ನು ನಾವು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಈ ಒಂದು ನಾವು ಗವರ್ನರ್ಗೂ ಭೇಟಿ ಮಾಡಿದ್ದೀವಿ, CM ಸರ್ಗೂ ಭೇಟಿ ಮಾಡಿದ್ದೀವಿ, ಲೆಟ್ರ್ ಕೊಟ್ಟಿದ್ದೀವಿ. ಏನು KPSC ಚೇರ್ಮನ್ ಇದನ್ನು ಅವ್ರನ್ನ ರಿಮೂವ್ ಮಾಡಬೇಕು, ಈ ಕೂಡಲೇ ಮಾಡಬೇಕು. ಒಂದು ವಾರದಲ್ಲಿ ನಾನು 50,000 ಲೆಟ್ರನ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಮೋರ್ ದೆನ್ 10,000 ಲೆಟ್ರನ್ನ ಕಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ನಾನು ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟಿಗೆ ರೀಚ್ ಮಾಡಿಸಿ ಆ ಒಂದು KPSC ಚೇರ್ಮನ್ ಇದನ್ನು ಅವ್ರನ್ನ ರಿಮೂವ್ ಮಾಡೋ ತನಕ ನಾನು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಷ್ಟನ ಒಂದು ನೀವು ನೋಡಿ, ಕಾನೂನು ಸಲಹೆಗಾರರು ಒಂದು ನಿಮಿಷ ಪ್ರೊಟೆಸ್ಟ್ ಯಾರು ಮಾಡ್ತಾ ಇಲ್ಲ ಸರ್, ಒಂದು ನಿಮಿಷ ಪ್ರೊಟೆಸ್ಟ್ ಯಾರು ಮಾಡ್ತಾ ಇಲ್ಲ ಸರ್, ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ರಜೆ ಹೇಳ್ತೀನಿ ಕೇಳಿ. ಪರ್ಮಿಷನ್ ಇಲ್ಲ ಏನು ಪ್ರೊಟೆಸ್ಟ್ ಅಲ್ಲ ಸರ್, ನಾನು ಶಾಂತಿಯುತವಾಗಿ ಮಾಡ್ತೀನಿ ಸರ್. ಬಿಡಿ ಒಂದು ನಿಮಿಷ ಸರ್, ನಾನು ಶಾಂತಿಯುತವಾಗಿ ಮಾಡ್ತೀನಿ. ನೀವೇ ಮಾಡ್ತಾ ಇರೋದು. ಸಿದ್ದರಾಮಯ್ಯನ ರಾಜ್ಯ ಬರಬರ್ತ ಗೂಂಡಾ ರಾಜ್ಯ ಆಗ್ಲಿಕ್ಕತ್ತದಂತ ಸಂಶಯ ಬರ್ಲಿಕ್ಕತ್ತದ ಈ ವಿಡಿಯೋ ನೋಡಿದ್ರೆ ಇವನು ನೊಂದಿರೋ ಪರೀಕ್ಷಾರ್ಥಿ ಅಂತ ಅನ್ಸ್ಲಿಕ್ಕತ್ತದ ನೋಡ್ರಿ. ಇವರು KPSCನಾಗ ಆಗಿರೋ ಅನ್ಯಾಯದ ವಿರುದ್ಧ KPSC ಮುಖ್ಯಸ್ಥನ ವಿರುದ್ಧ ಒಂದಿಷ್ಟು ದಾಖಲೆ ಹಿಡ್ಕೊಂಡು ಮೀಡಿಯಾ ಮುಂದೆ ತಿಳಿಸೋ ಪ್ರಯತ್ನ ಮಾಡ್ಲಿಕ್ಕತ್ತಾರ. ಆದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಸಹಿತ ಬಿಡ್ಲಾರ್ದಂಗೆ ಪೊಲೀಸ್ ಮಂದಿ ಅವ್ರನ್ನ ಒತ್ತಾಯದಿಂದ ಎತ್ತಾಕೊಂಡು ಹೋಗ್ಲಿಕ್ಕತ್ತಾರ. ನೊಂದಿರೋ ಹುಡುಗ ಅದ್ರ ಮ್ಯಾಲೆ ಕೈಗೆ ಆಲ್ರೆಡಿ ಏನೋ ಪೆಟ್ಟು ಮಾಡಿಕೊಂಡು ಬ್ಯಾಂಡೇಜ್ ಬೇರೆ ಹಾಕ್ಕೊಂಡಾರ. ಅಂಥವ್ರ ಮ್ಯಾಲೆ ಪೊಲೀಸ್ ಮಂದಿ ಈ ಥರ ಸೊಕ್ಕು ತೋರಿಸೋದು ಸರಿ ಏನ್ರಿ? ನಂಗೇನೋ ಸರಿ ಕಾಣಕತ್ತಿಲ್ಲ ನೋಡ್ರಪ್ಪ. ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಅವಕಾಶ ಇಲ್ಲ ಅಂದ್ರೆ ಹೆಂಗಿದು? ತೀರಾ ಹಿಂಗೆ ಎತ್ಕೊಂಡು ಹೋಗ್ಲಿಕ್ಕೆ ಈ ರಾಜ್ಯದಾಗಿನ ಎಮರ್ಜೆನ್ಸಿ ಅದಾನ? ಇದಕ್ಕೆ ಸಿದ್ದರಾಮಣ್ಣ, ಹೋಮ್ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್, ಪೊಲೀಸ್ ವರಿಷ್ಠರು ಯಾರೇ ಉತ್ತರ ಕೊಡ್ತಾರೇನ್ರಿ ಇದಕ್ಕೆ? ಅಲ್ಲ, ಯುವ ನಿಧಿ ಜಾರಿ ಮಾಡಿದ್ರೆ ಆಯ್ತಾ ದೊಡ್ಡವ್ರು ಅನ್ಸ್ಕೊಂಡು ಬಿಟ್ರೆ ನೀವು? ಇಂಥ ಯುವಕರಿಗೆ ಆಗ್ಲಿಕ್ಕತ್ತಿದ್ದ ಅನ್ಯಾಯಕ್ಕೆ ಉತ್ತರ ಕೊಡೋದು ಸರ್ಕಾರದ ಜವಾಬ್ದಾರಿ ಅದ, ನ್ಯಾಯ ಕೊಡೋದು ಸರ್ಕಾರದ ಹೊಣೆ ಅಲ್ಲೇನ್ರಿ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.